ಆಯ್ತಾ. ಓಲಾ ಮತ್ತು ಯೂಬರ್ನ ಕಂಪನಿಗಳಲ್ಲಿ ಚಾಲಕರಾಗಿ ತಮ್ಮ ವಾಹನಗಳನ್ನು ಇವತ್ತೇನು ತಾವೇ ಸ್ವತಃ ನಿಮ್ಮ ವೃತ್ತಿಯನ್ನು ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ. ನಿಮ್ಮಗಳ ಒಂದು ಸಮಸ್ಯೆಯ ಬಗ್ಗೆ ಕಳೆದ 2-3 ತಿಂಗಳಿಂದ ಗೊಂದಲಗಳೇನು ಸೃಷ್ಟಿಯಾಗಿದೆ. ತಾವೆಲ್ಲ ಆತಂಕದಲ್ಲಿದ್ದೀರಿ. ಸರ್ಕಾರ ಇದು ಓಲಾ ಮತ್ತು ಯೂಬರ್ ಕಂಪನಿ ಮತ್ತು ಚಾಲಕರ ನಡುವೆ ಇರತಕ್ಕಂಥ ಒಪ್ಪಂದ, ನಾವೇನು ಮಾಡಲಿಕ್ಕಾಗಲ್ಲ ಅಂತಕ್ಕಂಥ ಕೈ ಚೆಲ್ಲಿರ್ತಕ್ಕಂಥದ್ದೇನಿದೆ. ಇದರ ವಿಷಯದಲ್ಲಿ ಚಾಲಕರಿಗೆ ಎಲ್ರಿಗೂ ನಾನು ಮನವಿ ಮಾಡೋದು, ಶಾಂತಿಯುತವಾಗಿ ತಾವು ಒಂದು 8 ದಿನಗಳ ಕಾಲ ಧರಣಿಯನ್ನು ನಡೆಸ್ತಕ್ಕಂಥ ಕಾರ್ಯಕ್ರಮ ಹಾಕೊಳ್ಳಿ. ಎಲ್ಲ ಚಾಲಕರಿಗೆ ಮನವಿ ಮಾಡ್ತೇನೆ, ನಿಮ್ಮಲ್ಲಿ ಒಡಕು ಬರಬಾರದು. ನೀವು ಒಗ್ಗಟ್ಟಾಗಿದ್ದರೆ ಒಗ್ಗಟ್ಟಿಗೆ ಅಂತಿಮವಾಗಿ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳಿ. ಆ ಕಂಪನಿಯವರು ನಿಮ್ಮನ್ನು ಒಡೆದು ಆಳ್ತಕ್ಕಂಥ ನೀತಿಗೆ ಬಲಿಯಾಗಬೇಡಿ. ಇವತ್ತು ಯಾರು ಮನೆಯ ಕಷ್ಟ ಸುಖದಲ್ಲಿ ಸಂಕಷ್ಟದಲ್ಲಿದ್ದೀರಿ, ಅದು ಏನು ಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋಣಂತೆ. ನಿಮಗೆ ಅಂತಿಮವಾಗಿ ನಿಮಗೆ ನ್ಯಾಯಯುತವಾದಂಥ ಒಂದು ತೀರ್ಮಾನಗಳೇನಾಗಬೇಕಾಗಿದೆ 2 ಕಂಪನಿಗಳಿಂದ. ಇವತ್ತು ಕೋರ್ಟ್ನಲ್ಲಿ ಇರ್ತಕ್ಕಂಥ ತೀರ್ಪುಗಳಲ್ಲಿ ಇವತ್ತು ಉತ್ತಮವಾದಂಥ ವಕೀಲರನ್ನ ನಿಮ್ಮ ಪರವಾಗಿ ಇಡಬೇಕು ಅಂತಕ್ಕಂಥ ಒಂದು ಅವಶ್ಯಕತೆ ಬಿದ್ದರೆ ಅದಕ್ಕೂ ತೀರ್ಮಾನಗಳನ್ನು ಮಾಡಿಕೊಡ್ತೀನಿ. ಆದರೆ ನಿಮ್ಮಲ್ಲಿ ಒಗ್ಗಟ್ಟಿರಲಿ. ಆದರೆ ರಸ್ತೆಗಳಲ್ಲಿ ಕಲ್ಲೊಡೆಯತಕ್ಕಂಥದ್ದು, ಅಶಾಂತಿಯ ವಾತಾವರಣ ಉಂಟು ಮಾಡತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಒಟ್ಟಾರೆ ಒಗ್ಗಟ್ಟಿನಿಂದ ನಿಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದಕ್ಕೆ ನಿಮ್ಮಲ್ಲಿ ಒಡಕಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಹೋರಾಟ ಇರಲಿ ಅಂತಕ್ಕಂಥ ಮನವಿ ನಿಮಗೆ ಮಾಡ್ತೀನಿ. ಧನ್ಯವಾದ.